ಹಲೋ ಗಾಯ್ಸ್, ವೆಲ್ಕಮ್ ಟು ಅವರ್ ಚಾನಲ್ ಸಿಂಗಲ್ಸ್ ಸೋತ್ರ. ಇವತ್ತು ನಮ್ಮ ಟಾಪಿಕ್ ಏನಂದ್ರೆ, ನೀವು ಅದೇನೇ ಮಾಡಿದ್ರೂ ಒಂದು ಹುಡುಗಿ ನಿಮ್ಗೆ ಅಟ್ರಾಕ್ಟ್ ಆಗ್ತಿಲ್ಲ ಅಥವಾ ನಿಮ್ಮನ್ನ ಲವ್ ಮಾಡ್ತಿಲ್ಲ ಅಂತ ಇರಬೇಕಾದ್ರೆ, ಅದಕ್ಕೆ ನಾನು ಇವಾಗ ಹೇಳೋಕ್ಕಾಗೋ 10 ಕಾರಣದಲ್ಲಿ ಯಾವುದಾದ್ರೂ ಒಂದು ಕಾರಣವಾಗೇ ಇರುತ್ತೆ. ಸೊ ಅದ್ರ ಬಗ್ಗೆನೇ ನಾವು ಈ ವಿಡಿಯೋದಲ್ಲಿ ನೋಡೋಕೆ ಹೋಗ್ತಾ ಇದ್ದೀವಿ. ಸೊ ಅದರಲ್ಲಿ ಫಸ್ಟ್ ಒನ್, ಬ್ಯಾಡ್ ಪರ್ಸನಲ್ ಪ್ರೆಸೆಂಟೇಷನ್. ಸೊ ಒಂದು ಹುಡುಗಿ ನಿಮ್ಮ ಓವರ್ ಆಲ್ ಅಪಿಯರೆನ್ಸ್ನ ತುಂಬಾನೇ ಕ್ಲೋಸ್ ಆಗಿ ಇಂಚ್ ಬೈ ಇಂಚ್ ವಾಚ್ ಮಾಡ್ತಾ ಇರ್ತಾರೆ. ಫಾರ್ ಎಕ್ಸಾಂಪಲ್, ನೀವು ಯಾವ ಥರ ಡ್ರೆಸ್ ಮಾಡ್ತಿದ್ದೀರಾ, ಯಾವ ಥರ ಹೇರ್ ಸ್ಟೈಲ್ ಮೇಂಟೈನ್ ಮಾಡಿದ್ದೀರಾ, ನಿಮ್ಮ ಬಿಯರ್ಡ್ನ ಟ್ರಿಮ್ ಮಾಡಿದ್ದೀರಾ ಇಲ್ವಾ, ಸೊ ಇವೆಲ್ಲದನ್ನು ತುಂಬಾನೇ ಕ್ಲೋಸ್ ಆಗಿ ವಾಚ್ ಮಾಡ್ತಿರ್ತಾರೆ. ಸೊ ಹಂಗಿರ್ಬೇಕಾದ್ರೆ ನೀವು ಚೆನ್ನಾಗಿ ಡ್ರೆಸ್ ಮಾಡಿರಬೇಕು, ಒಳ್ಳೆ ಹೇರ್ ಸ್ಟೈಲ್ನ ಮೇಂಟೈನ್ ಮಾಡಿರಬೇಕು, ನಿಮ್ಮ ಬಿಯರ್ಡ್ನ ಚೆನ್ನಾಗಿ ಟ್ರಿಮ್ ಮಾಡಿ ಒಂದು ಒಳ್ಳೆ ಶೇಪಲ್ಲಿ ಇಟ್ಕೊಂಡಿರಬೇಕು ಅಂತೆಲ್ಲ ತುಂಬಾನೇ ಆಸೆ ಪಡ್ಕೊಂಡಿರ್ತಾರೆ. ಸೊ ಹಂಗಿಲ್ದೆ ನೀವು ಜೋಕರ್ ಥರ ಡ್ರೆಸ್ ಮಾಡ್ಕೊಂಡು ಒಂದು ಚೆನ್ನಾಗಿರೋ ಹೇರ್ ಸ್ಟೈಲ್ನ ಮೇಂಟೈನ್ ಮಾಡಿದೆ, ನಿಮ್ಮ ಬಿಯರ್ಡ್ನ ಟ್ರಿಮ್ ಮಾಡಿದೆ, ಒಂದು ಕಾಡು ಪ್ರಾಣಿ ಥರ ಇದ್ಬಿಟ್ರೆ ಖಂಡಿತವಾಗ್ಲೂ ಯಾವೊಂದು ಹುಡುಗಿಗೂ ನಿಮ್ಮನ್ನ ಇಷ್ಟ ಆಗಲ್ಲ. ಸೊ ನೀವು ಆದಷ್ಟು ನಿಮ್ಮ ಪರ್ಸನಲ್ ಪ್ರೆಸೆಂಟೇಷನ್ನ ಒಂದು ಸ್ವಲ್ಪ ಚೆನ್ನಾಗಿ ಇಟ್ಕೊಳಕ್ಕೆ ಟ್ರೈ ಮಾಡಿ. ನೌ ಸೆಕೆಂಡ್ ಒನ್, ಬ್ಯಾಡ್ ಪರ್ಸನಲ್ ಹೈಜೀನ್. ಸೊ ಒಂದು ಹುಡುಗಿ ನೀವು ನೋಡೋಕೆ ತುಂಬಾನೇ ಸುಂದರವಾಗಿರಬೇಕು, ಕ್ಯೂಟ್ ಆಗಿರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡೋಕ್ಕೋಗಲ್ಲ. ಬಟ್ ಆದರೆ ನೀವು ನೋಡೋಕೆ ತುಂಬಾನೇ ಕ್ಲೀನ್ ಆಗಿರಬೇಕು ಅಂತ ಅವ್ರು ಖಂಡಿತವಾಗ್ಲೂ ಎಕ್ಸ್ಪೆಕ್ಟ್ ಮಾಡ್ತಾರೆ. ಸೊ ನೀವು ಆದಷ್ಟು ಡೈಲಿ ದಿನಕ್ಕೆ 2 ಟೈಮ್ಸ್ ಸ್ನಾನ ಮಾಡಿ, 2 ಟೈಮ್ಸ್ ಬ್ರಷ್ ಮಾಡಿ, ಮತ್ತು ನಿಮ್ಮ ಕಿವಿ ಮೂಗು ಹತ್ರ ಬರೋ ಹೇರ್ಸ್ನೆಲ್ಲ ಅವಾಗವಾಗ ರಿಮೂವ್ ಮಾಡಿಬಿಡಿ. ಸೊ ಅವಾಗಲೇ ಅವ್ರಿಗೆ ನಿಮ್ಮ ಮೇಲೆ ಒಂದು ಅಟ್ರಾಕ್ಷನ್ ಕ್ರಿಯೇಟ್ ಆಗುತ್ತೆ. ನೌ ಥರ್ಡ್ ಒನ್, ಬೀಯಿಂಗ್ ಔಟ್ ಆಫ್ ಶೇಪ್. ಸೊ ತುಂಬ ಹುಡುಗರು ನನ್ನ ಹತ್ರ ಬಂದ್ಬಿಟ್ಟು ಇದೇ ಕ್ವಶನ್ನ ಕೇಳ್ತಾರೆ. ಬ್ರೋ, ನಾನು ನೋಡೋಕೆ ತುಂಬಾನೇ ದಪ್ಪ ಇದ್ದೀನಿ, ನನ್ನ ಹುಡುಗಿರು ಲವ್ ಮಾಡ್ತಾರಾ? ನಾನು ನೋಡೋಕೆ ತುಂಬಾನೇ ಸಣ್ಣ ಇದ್ದೀನಿ, ಸೊ ನನ್ನ ಹುಡುಗಿರು ಇಷ್ಟಪಡ್ತಾರಾ? ಸೊ ಈ ಥರ ಕೇಳ್ತಾರೆ. ನೀವು ನೋಡೋಕೆ ತುಂಬ ದಪ್ಪ ಇದ್ರೂ ಸರಿ ಅಥವಾ ತುಂಬ ಸಣ್ಣ ಇದ್ರೂ ಸರಿ, ಕೆಲವೊಂದು ಹುಡುಗಿರಿಗೆ ನಿಮ್ಮನ್ನ ಇಷ್ಟ ಆಗಲ್ಲ. ಸೊ ನೀವು ಆದಷ್ಟು ನೋಡೋಕೆ ಸ್ವಲ್ಪ ಫಿಟ್ ಆಗಿರೋಕ್ಕೆ ಟ್ರೈ ಮಾಡಿ. ಸೊ ನಾನು ಫಿಟ್ ಆಗಿರಬೇಕು ಅಂದಿದ್ದಕ್ಕೋಸ್ಕರ ನೀವು 6 ಪ್ಯಾಕ್ನೆಲ್ಲ ಇಟ್ಕೊಂಡಿರ್ಬೇಕು ಅಂತ ಏನು ಹೇಳ್ತಿಲ್ಲ. ನೀವೊಂದು ನಾರ್ಮಲ್ ವೆಯ್ಟಲ್ಲಿ ಮೀಡಿಯಂ ಸೈಜಲ್ಲಿ ಇದ್ರೇ ಸಾಕು, ಎಲ್ಲ ಹುಡುಗಿರಿಗೂ ನಿಮ್ಮನ್ನ ಇಷ್ಟ ಆಗುತ್ತೆ. ನೌ ಫೋರ್ತ್ ಒನ್, ಯೂಸಿಂಗ್ ಫೋನ್ ಆಲ್ ದ ಟೈಮ್. ಸೊ ನೀವು ಒಂದು ಹುಡುಗಿ ಜೊತೆ ಮಾತಾಡ್ತಿರ್ಬೇಕಾದ್ರೆ ಅಥವಾ ಅವ್ರ ಜೊತೆ ಪಳಗ್ತಿರ್ಬೇಕಾದ್ರೆ ನೀವು ಅವಾಗವಾಗ ಫೋನ್ನ ಯೂಸ್ ಮಾಡೋದು ಅಷ್ಟು ಒಳ್ಳೇದಲ್ಲ. ಯಾಕಂದರೆ ಹುಡುಗಿರ ಪ್ರಕಾರ ನೀವು ಅವ್ರಿಗೆ ಒಂದು ಕ್ವಾಲಿಟಿ ಆಗಿರೋ ಟೈಮ್ನ ಕೊಡಬೇಕು, ನಿಮ್ಮ ಗಮನ ಎಲ್ಲ ಅವ್ರ ಮೇಲೆ ಇರಬೇಕು ಅನ್ನೋದು ಎಕ್ಸ್ಪೆಕ್ಟೇಷನ್ ಇರುತ್ತೆ. ಸೊ ಹಂಗಿರ್ಬೇಕಾದ್ರೆ ನೀವು ಈ ರೀತಿ ಮೊಬೈಲ್ ಫೋನ್ನ ನೋಡಿಕೊಂಡು ಮೊಬೈಲೇ ಗತಿ ಅಂತ ಇದ್ಬಿಟ್ರೆ ಖಂಡಿತವಾಗ್ಲೂ ಯಾವೊಂದು ಹುಡುಗಿಗೂ ನಿಮ್ಮನ್ನ ಇಷ್ಟ ಆಗಲ್ಲ. ನೌ ಫಿಫ್ತ್ ಒನ್. ಸೊ ಇದ್ರ ಬಗ್ಗೆ ನಾನು ಆಲ್ರೆಡಿ ತುಂಬ ವಿಡಿಯೋಸಲ್ಲಿ ಹೇಳಿದ್ದೀನಿ. ಅದೇನಂದ್ರೆ, ಟಾಕಿಂಗ್ ಅಬೌಟ್ ಯರ್ ಎಕ್ಸ್. ಸೊ ನೀವು ಎಕ್ಸ್ ಲವರ್ ಬಗ್ಗೆ ಮಾತಾಡಬೇಕಾದ್ರೆ ಅಲ್ಲೇನಾಗುತ್ತೆ ಅಂದರೆ, ನಿಮ್ಮ ಪ್ರೆಸೆಂಟ್ ಕ್ರಶು ಅಥವಾ ಲವರ್ ಬಂದ್ಬಿಟ್ಟು ನಿಮ್ಮ ಎಕ್ಸ್ ಬಗ್ಗೆ ಕೇಳ್ತಾರೆ. ಏನಕ್ಕೆ ನಿಮ್ಮಿಬ್ಬರಿಗೆ ಬ್ರೇಕಪ್ ಆಯಿತು, ಏನು ಜಗಳ ಆಯಿತು, ಯಾರು ಫಸ್ಟ್ ಬ್ರೇಕಪ್ ಮಾಡಿದ್ದು, ಸೊ ಈ ಥರ ಎಲ್ಲ ಕ್ವಶನ್ಸ್ನ ಕೇಳ್ತಾರೆ. ಸೊ ಈ ರೀತಿ ಕ್ವಶನ್ಸ್ಗೆಲ್ಲ ನಿಮ್ಗೆ ಯಾವ ರೀತಿ ಆನ್ಸರ್ ಮಾಡಬೇಕು ಅಂತ ಪ್ರಾಪರಾಗಿ ಗೊತ್ತೇ ಆಗಲ್ಲ. ಸೊ ನೀವು ಆದಷ್ಟು ನಿಮ್ಮ ಎಕ್ಸ್ ಲವರ್ ಬಗ್ಗೆ ಮಾತಾಡೋದನ್ನ ಅವಾಯ್ಡ್ ಮಾಡ್ಕೊಳ್ಳೋದೆ ನಿಮಗೂ ಒಳ್ಳೆಯದು. ನೌ ಸಿಕ್ಸ್ತ್ ಒನ್, ಬ್ಯಾಡ್ ಸೋಷಿಯಲ್ ಮೀಡಿಯಾ ಪೋಸ್ಟ್. ಸೊ ನಾವೆಲ್ಲರೂ ಸೋಷಿಯಲ್ ಮೀಡಿಯಾಸು ಅಂದರೆ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ವಾಟ್ಸಪ್ಪಲ್ಲೆಲ್ಲ ಫೋಟೋಸು ಮತ್ತು ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾನೆ ಇರ್ತೀವಿ. ಸೊ ಹಂಗಿರ್ಬೇಕಾದ್ರೆ ಕೆಲವೊಬ್ರು ಅವ್ರ ಫ್ರೆಂಡ್ಸ್ ಜೊತೆ ಸ್ಮೋಕ್ ಮಾಡ್ತಿರೋ ಥರ ಅಥವಾ ಡ್ರಿಂಕ್ಸ್ ಮಾಡ್ತಿರೋ ಥರ ಅಥವಾ ಅವ್ರ ಎಕ್ಸ್ ಜೊತೆ ಇರೋ ಥರ ಎಲ್ಲ ಫೋಟೋಸ್ನ ಹಾಕ್ತಿರ್ತಾರೆ. ಸೊ ದಯವಿಟ್ಟು ಈ ಥರ ಎಲ್ಲ ಮಾಡೋಕೆ ಹೋಗ್ಬೇಡಿ. ಯಾಕಂದರೆ ಈ ರೀತಿ ಮಾಡಬೇಕಾದ್ರೆ ನಿಮ್ಮ ಕ್ರಶು ಅಥವಾ ಲವ್ವರು ಆ ಪೋಸ್ಟ್ನ ನೋಡಬೇಕಾದ್ರೆ ಖಂಡಿತವಾಗ್ಲೂ ಅವ್ರಿಗೆ ನಿಮ್ಮ ಮೇಲೆ ಒಂದು ಬ್ಯಾಡ್ ಒಪಿನಿಯನ್ ಕ್ರಿಯೇಟ್ ಆಗುತ್ತೆ. ಸೊ ನೀವು ಆದಷ್ಟು ಈ ರೀತಿ ಬ್ಯಾಡ್ ಪೋಸ್ಟ್ನ ಹಾಕೋದನ್ನ ಅವಾಯ್ಡ್ ಮಾಡಿಬಿಡಿ. ನೌ ಸೆವೆಂತ್ ಒನ್, ಟಾಕಿಂಗ್ ಟೂ ಮಚ್ ಅಬೌಟ್ ಯುವರ್ ಸೆಲ್ಫ್. ಸೊ ನೀವು ಒಂದು ಹುಡುಗಿ ಜೊತೆ ಮಾತಾಡ್ತಿರ್ಬೇಕಾದ್ರೆ ದಯವಿಟ್ಟು ಬರೀ ನಿಮ್ಮ ಬಗ್ಗೆ ಮಾತ್ರನೇ ಮಾತಾಡ್ಕೊಂಡು ಇದ್ಬಿಡ್ಬೇಡಿ. ಯಾಕಂದರೆ ಅದನ್ನು ಹುಡುಗಿರು ಇಷ್ಟಪಡಕ್ಕೆ ಹೋಗಲ್ಲ. ಸೊ ನೀವು ಆದಷ್ಟು ಅವ್ರಿಗೆ ಚಾನ್ಸ್ನ ಕೊಟ್ಟು ಅವ್ರನ್ನ ಜಾಸ್ತಿ ಮಾತಾಡೋ ಥರ ಮಾಡಿಸಿ. ಯಾಕಂದರೆ ಹುಡುಗಿರು ಮಾತಾಡೋದನ್ನ ತುಂಬಾ ಇಷ್ಟಪಡ್ತಾರೆ. ಸೊ ನೀವು ಆದಷ್ಟು ನಿಮ್ಮ ಬಗ್ಗೆ ಮಾತ್ರನೇ ಮಾತಾಡ್ಕೊಂಡಿರೋ ಬದಲು ಅವ್ರಿಗೆ ಚಾನ್ಸ್ನ ಕೊಟ್ಟು ಅವ್ರನ್ನ ಮಾತಾಡ್ಸೋದರ ಮಾಡಿ. ಅದನ್ನೇ ಹುಡುಗಿರು ಕೂಡ ಇಷ್ಟಪಡೋದು. ನೌ ಏಯ್ತ್ ಒನ್, ಬೀಯಿಂಗ್ ಟು ಇನ್ಸೆಕ್ಯೂರ್. ಸೊ ಒಂದು ಹುಡುಗಿ ನೀವು ಪೈಲ್ ಒನ್ ಥರಲ್ಲೇ ಇರಬೇಕು ಅಂತ ಏನೂ ಎಕ್ಸ್ಪೆಕ್ಟ್ ಮಾಡೋಕ್ಕೋಗಲ್ಲ. ಬಟ್ ಆದರೆ ನೀವು ಏನೋ ಒಂದು ಪ್ರಾಬ್ಲಮ್ ಬಂತು, ಏನೋ ಒಂದು ಕಷ್ಟದ ಟೈಮಲ್ಲಿ ನೀವು ಅದನ್ನು ಫೇಸ್ ಮಾಡಿ ಅದನ್ನು ಸಾಲ್ವ್ ಮಾಡಬೇಕು ಅನ್ನೊಂದು ಎಕ್ಸ್ಪೆಕ್ಟೇಷನ್ ಅವ್ರಿಗಿರುತ್ತೆ. ಸೊ ನೀವು ಆದಷ್ಟು ಸಣ್ಣ ಸಣ್ಣ ವಿಷಯಕ್ಕೂ ಭಯ ಪಡ್ಕೊಂಡು ಕಾನ್ಫಿಡೆನ್ಸ್ ಇಲ್ಲದಿರೋ ಥರ ಎಲ್ಲ ಇರೋಕ್ಕೆ ಹೋಗ್ಬೇಡಿ. ಯಾಕಂದರೆ ನೀವು ಕಾನ್ಫಿಡೆನ್ಸ್ ಇರೋ ಥರ ಇದ್ರೇ ಹುಡುಗಿರಿಗೆ ನೀವು ಕಷ್ಟದ ಟೈಮಲ್ಲಿ ಯಾವುದೋ ಒಂದು ಪ್ರಾಬ್ಲಮ್ ಆಗಿರೋ ಟೈಮಲ್ಲಿ ನೀವು ಅವ್ರ ಜೊತೆ ಇದ್ದು ಅದನ್ನು ಫೇಸ್ ಮಾಡ್ತೀರಾ, ನೀವು ಸಾಲ್ವ್ ಮಾಡ್ತೀರಾ ಅನ್ನೋ ಒಂದು ನಂಬಿಕೆ ಬರುತ್ತೆ. ನೌ ನೈನ್ತ್ ಒನ್, ಐ ಕಾಂಟ್ಯಾಕ್ಟ್ ಆ್ಯಂಡ್ ಸ್ಮೈಲ್. ಸೊ ನೀವು ಒಂದು ಹುಡುಗಿನ ನೋಡಬೇಕಾದ್ರೆ ಖಂಡಿತವಾಗ್ಲೂ ನೀವು ಅವ್ರ ಫೇಸು ಮತ್ತು ಐಸ್ನ ಮಾತ್ರ ನೋಡಬೇಕು. ಮತ್ತು ನೀವು ಐ ಕಾಂಟ್ಯಾಕ್ಟ್ನ ಮಾಡಬೇಕಾದ್ರೆ ಖಂಡಿತವಾಗ್ಲೂ ನೀವು ಒಂದು ಸಣ್ಣ ಸ್ಮೈಲ್ನ ಮಾಡಬೇಕು. ಯಾಕಂದರೆ ನೀವು ಐ ಕಾಂಟ್ಯಾಕ್ಟ್ನ ಕರೆಕ್ಟಾಗಿ ಮಾಡಿ ಸ್ಮೈಲ್ ಮಾಡದೇ ಇದ್ದರೆ ಆ ಹುಡುಗಿಗೆ ಏನು ಅನಿಸುತ್ತೆ ಅಂದರೆ, ಇವು ನನ್ನ ಗೊರೈಸ್ತಾವನೆ ಅನ್ನೋ ಒಂದು ಥಾಟ್ಗೆ ಹೋಗ್ಬಿಡ್ತಾರೆ. ಸೊ ನೀವು ಆದಷ್ಟು ಒಂದು ಐ ಕಾಂಟ್ಯಾಕ್ಟ್ನ ಮೇಂಟೈನ್ ಮಾಡಬೇಕಾದ್ರೆ ಖಂಡಿತವಾಗ್ಲೂ ಅದ್ರ ಜೊತೆ ಒಂದು ಸಣ್ಣ ಸ್ಮೈಲ್ನ ಮಾಡೋದನ್ನ ಮರೆಯೋಕೆ ಹೋಗ್ಬೇಡಿ. ನೌ ಲಾಸ್ಟ್ ಒನ್, ಬ್ಯಾಡ್ ಹ್ಯಾಬಿಟ್ಸ್. ಸೊ ನಾನು ಇಲ್ಲಿವರೆಗೆ ಹೇಳಿರೋ ಯಾವುದೋ ಒಂದು ಮಿಸ್ಟೇಕ್ನ ನೀವು ಮಾಡಿದ್ರೂ ಅಟ್ಲೀಸ್ಟ್ ಕೆಲವೊಂದು ಹುಡುಗಿರಾದರೂ ನಿಮ್ಮನ್ನ ಇಷ್ಟಪಡೋ ಸಾಧ್ಯತೆಗಳಿರುತ್ತೆ. ಬಟ್ ಆದರೆ ನೀವು ಈ 10th ಮಿಸ್ಟೇಕ್ನ ಮಾಡಿದ್ರೆ
ಖಂಡಿತವಾಗ್ಲೂ ಯಾವೊಂದು ಹುಡುಗಿನೂ ನಿಮ್ಮನ್ನ ಇಷ್ಟಪಡಕ್ಕೆ ಹೋಗಲ್ಲ. ಸೊ ಆ ರೀತಿ ನೀವು ಮಾಡಲೇಬಾರ್ದಾಗಿರೋ, ನಿಮ್ಮ ಹತ್ರ ಇರಲೇಬಾರ್ದಾಗಿರೋ ಹ್ಯಾಬಿಟ್ಸ್ ಏನೇನಂದರೆ, ಫಸ್ಟ್ ಒನ್ನು ಕೆಟ್ಟದಾಗ ಮಾತಾಡೋದು, ಸೆಕೆಂಡ್ ಒನ್ನು ಅವ್ರ ಮೇಲೆ ಡೌಟ್ ಪಡೋದು, ಥರ್ಡ್ ಒನ್ನು ಬೇರೊಬ್ಬರ ಬಗ್ಗೆ ಕಂಪ್ಲೇಂಟ್ ಮಾಡ್ತಾನೆ ಇರೋದು, ಫೋರ್ತ್ ಒನ್ನು ಸಣ್ಣ ಸಣ್ಣ ವಿಷಯಕ್ಕೂ ಕೋಪ ಮಾಡ್ಕೊಳ್ಳೋದು. ಸೊ ನಿಮ್ಮ ಹತ್ರ ಈ ಥರ ಬ್ಯಾಡ್ ಹ್ಯಾಬಿಟ್ಸ್ ಇದ್ದರೆ ಖಂಡಿತವಾಗ್ಲೂ ಅದನ್ನು ಅವಾಯ್ಡ್ ಮಾಡೋಕ್ಕೆ ಟ್ರೈ ಮಾಡಿ. ಯಾಕಂದರೆ ಈ ರೀತಿ ಬ್ಯಾಡ್ ಹ್ಯಾಬಿಟ್ಸ್ ಇರೋ ಹುಡುಗಿರು ಯಾವುದೇ ಕಾರಣಕ್ಕೂ ಇಷ್ಟಪಡಕ್ಕೆ ಹೋಗಲ್ಲ. ದಟ್ಸ್ ಆಲ್ ಗೈಸ್. ಸೊ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ನಂಬ್ತೀನಿ. ಸೊ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಮತ್ತು ನೀವು ಇಲ್ಲಿವರೆಗೂ ಏನೇನೆಲ್ಲ ಮಿಸ್ಟೇಕ್ನ ಮಾಡಿದ್ದೀರಾ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಹಂಗೆ ಹೋಗ್ತಾ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯೋಕ್ಕೆ ಹೋಗಬೇಡಿ. ಸಿ ಯು.